ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಂಚಿಕೆ ಶುರುವಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀನು ಅವನ ಹೆಂಡತಿ ಆಗಬೇಕು. ಅವನ ಹೆಂಡತಿಯಾಗಿ ಈ ಮನೆ ಅಧಿಕಾರನೆಲ್ಲ ನೀನು ತಗೋಬೇಕು. ಫಸ್ಟ್ ಶಾರದಾ ಮತ್ತು ಆ ಮಗುನ ಮನೆಯಿಂದ ಆಚೆ ಹಾಕಬೇಕು. ಈ ಮನೇಲಿ ಏನೇ ಒಂದು ಅಲ್ಗಾಡಬೇಕು ಅಂದರೂ ಅದನ್ನು ಕೂಡ ಮನೇಲಿ ಉಳ್ಕಡ್ಡೆ ಅಲ್ಲಾಡಬೇಕು ಅಂದರೂ ನಿನ್ನ ಪರ್ಮಿಷನ್ನ ತೊಗೋಬೇಕು, ಸೈನ್ ಬೇಕೇ ಬೇಕು. ನೀನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ ಅಂತ ಹೇಳ್ತಾ ಇರ್ತಾರೆ. ನೀನು ಯಾಕೆ ಈ ರೀತಿ ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತು ಗ್ರಾನಿ, ನಾನು ಈ ಮನೆ ಮಗಳಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿದೆ ಅಂತ ಹೇಳಿ ಜ್ಯೋತಿಕಾ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾಳೆ. ಆಗ ಅಲ್ಲ ಗ್ರಾನಿ, ಈ ಶಾರದನ್ನ ಹೇಗಾದರೂ ನೋಡಿದ ಅವಳು ಯಾವ ರೀತಿ ಸೀರೆನ ಹುಡ್ಕೊಂಡು ಎಷ್ಟು ಮೇಕಪ್ ಆಗಿ ಮೆರಿತಾ ಇದ್ದಾಳೆ, ಅಷ್ಟು ರೆಡಿ ಆಗುವ ಅವಶ್ಯಕತೆ ಇತ್ತ ಅವಳನ್ನು ನೋಡಿದ್ರೆ ಯಾರಾದರೂ ಕೆಲಸದವಳು ಅಂತ ಹೇಳಿ ಅಂತಾರ. ಆಗಿದ್ದಾಳೆ ಅವಳು ಅಂತ ಹೇಳಿದಾಗ ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ, ಎರಡೇ ನಿಮಿಷ ಈ ಸೀರೆನ ಬಿಚ್ಚಿ ಹಾಕಬೇಕು ಅವಳು, ಆ ರೀತಿ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಈ ಪಾರಿಜಾತನೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅಲ್ಲಿಂದ ಬಂದು ಹಾಲಲ್ಲಿ ನೋಡ್ತಾರೆ. ಶಾರದಾ ಅವರು ಕೂಡ ಎಲ್ರಿಗೂ ಜ್ಯೂಸ್ ಕೊಡ್ತಾ ಇರ್ತಾರೆ. ತುಂಬಾ ಖುಷಿಯಾಗಿ ನಗ್ತಾ ಇರಬೇಕಾದ್ರೆ, ಓ ಶಾರದಾ, ಓ ಬಾಮ ಇಲ್ಲಿ ಅಂತ ಹೇಳಿ ಕರೀತಾರೆ. ಮೇಡಮ್ ಜ್ಯೂಸ್ ಬೇಕಾ, ತಗೊಳ್ಳಿ ಅಂತ ಹೇಳಿ ಕೊಡೋದಕ್ಕೆ ಬಂದಾಗ, ನಾನು ಈ ಸೀರೆಯ ಸಿಹಿಯಾದ ಜ್ಯೂಸ್ ಕುಡಿಯೋವಷ್ಟು ನನ್ನ ಮನಸ್ಸು ಖುಷಿಯಾಗಿಲ್ಲ ಕಣೆ. ನೋಡೆ, ನೀನು ಇವತ್ತು ಈ ಸೀರೆ ಉಟ್ಕೊಂಡಿದೆಯಲ್ಲ, ಎಲ್ಲರೂ ಕೂಡ ನಿನ್ನನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಯಾವ ರೀತಿ ನೋಡ್ತಾ ಇದ್ದಾರಮ್ಮ ಅಂತಂದರೆ, ಗಂಡು ಬಿಟ್ಟಿರೋಳು ಇಷ್ಟೊಂದು ಮೇಕಪ್ ಆಗಿ ಇಷ್ಟೊಂದು ಖುಷಿಯಾಗಿ ಓಡಾಡ್ತಾ ಇದ್ದಾಳೆ ಅಂತಂದರೆ, ಅವಳು ಇನ್ನೊಬ್ಬ ಗಂಡಸನ್ನು ಸೆಳಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಅಲ್ಲ, ನಿನಗೆ ಈ ಸೀರೆ ಉಟ್ಕೊಳ್ಳೋ ಅವಶ್ಯಕತೆ ಇತ್ತಾ? ನೀನು ಈ ಮನೆ ಕೆಲಸದವಳು, ಈ ಮನೆ ಕೆಲಸ ಇದ್ದಾಗ ಮಾತ್ರ ನೀನು ಈ ಕೆಲಸ ಮಾಡಬೇಕು. ನೀನು ಯಾವ ಥರ ಇರಬೇಕು ಆ ಥರ ಇದ್ರೇ ಚಂದ, ನೋಡೋರಿಗೆ ಚಂದ, ನಿನಗೆ ಚಂದ ಅಂತ ಹೇಳಿ ಈ ಬಾರಿ ಸೀರೆನ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಉಟ್ಕೊಂಡಿರೋದ್ರಿಂದ ನಾನು ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಆಗಲ್ಲ ಕಣೆ, ನಿನ್ನನ್ನು ನೋಡ್ತಾ ಇರೋ ದೃಷ್ಟಿ ಎಲ್ಲ ಗಂಡಸರು ಕೂಡ ನಿನ್ನನ್ನು ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಪಾರಿಜಾತ ಹೇಳ್ತಾರೆ. ಹೋಗ್ಬಿಟ್ಟು ಈ ಸೀರೆನ ಇವಾಗಲೇ ಚೇಂಜ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಹಳೆ ಸೀರೆನ ಉಟ್ಕೊಂಡು ಬರೋಗು ಅಂತ ಹೇಳಿ ಸೀರೆನ ಉಟ್ಕೊಂಡು ಇಲ್ಲಿ ಇವಳಿಗೆ ಮಿಂಚಬೇಕಾ ಅಂತ ಹೇಳಿ ಇನ್ನು ಬೈತಾ ಇರಬೇಕಾದ್ರೆ, ಸರಿಯಮ್ಮ ಆಯಿತು, ನಾನು ಹೋಗಿ ಸೀರೆನ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಇಲ್ಲಿ ಶಾರದಾ ಅವ್ರು ಹೇಳ್ತಾರೆ. ಈ ಕೂಡ ತುಂಬಾ ಸಪ್ಪೆ ಮುಖನ ಹಾಕ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಶಾರದಾ. ಇನ್ನೊಂದು ಸಲ ನಾನು ನಿನ್ನನ್ನು ಈ ರೀತಿ ನೋಡಿದ್ರೆ ಅಷ್ಟೇ ನೋಡು ಅಂತಲೂ ಕೂಡ ಈ ಪಾರಿಜಾತ ಕೆಟ್ಟದಾಗಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಶಾರದಾ ಮನಸ್ಸಿಗೆ ತುಂಬಾ ನೋವು ಆಗ್ತಾ ಇರುತ್ತೆ. ಹಾಗೆ ಮಾತಾಡ್ತಿರ್ತಾರೆ. ಇನ್ನು ಶಾರದಾ ಪಾರಿಜಾತ ಹೇಳಿರೋ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ಅಲ್ಲಿಂದ ಆಚೆ ಕಡೆ ಹೋಗಿ ಬರ್ತಾಳೆ. ಹಾಗೆಯೇ ನಾನು ಬೇರೆ ಒಬ್ಬ ಗಂಡಸನ್ನ ಸೆಳೆಯೋದಕ್ಕೆ ಈ ಥರ ಸೀರೆ ಉಟ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರಾ ಅಂತ ಹೇಳಿ ಅವಳು ಮನಸ್ಸಿಗೆ ಅನಿಸೋದಕ್ಕೆ ಶುರುವಾಗಿರುತ್ತೆ. ಇನ್ನು ದೀಪು ಇದ್ದವಳು ಆಚೆ ಕಡೆ ಗೊಂಬೆಗಳನ್ನು ಇಟ್ಕೊಂಡು ಆಟನ ಆಡ್ತಾ ಇರ್ತಾಳೆ. ಆಗ ಆಡ್ತಾ ಇರ್ಬೇಕಾದ್ರೆ ಅಮ್ಮಂಗೆ ನಿಂತ್ಕೋ, ಯಾಕೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅಂದಾಗ, ಅಲ್ಲ ಕಣೆ, ಇವತ್ತು ಕೂಡ ನೀನು ಈ ರೀತಿ ಆಟ ಆಡಬೇಕಾ ಅಂತ ಅಂದಾಗ, ಅಮ್ಮ ಒಬ್ಬಳೇ ಏನು ಮಾಡಲಿ, ಮತ್ತೆ ಆಚೆ ಕಡೆ ಕೂತ್ಕೊಂಡು ಅದಕ್ಕೆ ಅಪ್ಪ ಆಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಇರು, ನಾನು ಹಿಂಗೆ ಹೋಗಿ ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ನೀನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅಮ್ಮ ನೀನು ಈ ಸೀರೆ ಬದಲಾಯಿಸೋದು ಬೇಡ ಅಮ್ಮ,
ಪ್ಲೀಸ್ ಅಮ್ಮ ಇದೇ ಸೀರೆಯಲ್ಲಿ ಇರಮ್ಮ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಅಂತ ಹೇಳಿ ಈ ಕಡೆ ಮಗು ಹೇಳ್ತಾ ಇರ್ತೆ, ದೀಪು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸುಮಿತ್ರನು ಕೂಡ ಬರ್ತಾರೆ. ಆಗ ಸುಮಿತ್ರ ಇದ್ದವರು ಬಂದ್ಬಿಟ್ಟು, ಶಾರದಾ ನೀನು ಇಲ್ಲಿದ್ದೀಯಾ, ನಾನು ಅಲ್ಲಿ ಹುಡುಕ್ತಾ ಇದ್ದೆ, ನೀನು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದರೆ ನನಗೆ ತುಂಬಾ ಗಾಬರಿ ಆಗುತ್ತೆ. ಹಾಗೆ ತುಂಬಾ ಕೆಲಸ ಇದೆ, ಪುರೋಹಿತರು ಕೂಡ ಏನೇನೋ ಕೇಳ್ತಾ ಇದ್ದಾರೆ, ನನಗೆ ಏನೂ ಗೊತ್ತಾಗ್ತಿಲ್ಲ, ಬಾ ಅಮ್ಮ ಅಂತ ಹೇಳಿಬಿಟ್ಟು ಅದು ಕೊಡೋಂತೆ ಅಂದಾಗ, ಅಮ್ಮ ಒಂದು ನಿಮಿಷ ಬರ್ತೀನಿ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಮ್ಮ ಅಂತ ಹೇಳಿದಾಗ, ಹಿಂಗೆ ಹೋಗಿ ಹಿಂಗೆ ಬರ್ತೀಯ ಅಂತ ಏನು ಕೆಲಸ ಇದೆ ನಿನಗೆ ಅಂತ ಅಂದಾಗ, ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ಅಮ್ಮ, ಯಾಕೋ ಈ ಸೀರೆಯಲ್ಲಿ ನನಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಒಂಥರ ಹಿಡಿದು ಇಟ್ಕೊಂಡಂಗೆ ಆಗ್ತಾ ಇದ್ದಿ ಅಮ್ಮ ಅಂತ ಹೇಳ್ತಾಳೆ. ಏನು ಬೇಕಾಗಿಲ್ಲ, ನೀನು ಇದೇ ಸೀರೆಯಲ್ಲಿ ಇರಬೇಕು, ಅಲ್ಲ ಕಣೆ ಬಂದು ಇಷ್ಟೊಂದೆಲ್ಲ ರೆಡಿ ಸರಿಯಾಗಿ ಅಷ್ಟೊಂದು ಮಿಂಚ್ತಾ ಇದ್ದಾರೆ, ನೀನು ನೋಡಿದ್ರೆ ಸೀರೆ ಬದಲಾಯಿಸ್ಕೊಂಡು ಹಳೆ ಸೀರೆ ಉಟ್ಕೊಂಡು ಬರ್ತೀನಿ ಅಂತೀಯ ಅಂತ ಹೇಳ್ತಾ ಇದ್ಯಾ, ನನ್ನನ್ನು ನೀನು ಸ್ವಲ್ಪನಾದರೂ ಪ್ರೀತಿ ಮಾಡ್ತೀಯಾ ಅನ್ನೋದೇ ಆದರೆ ನನ್ನ ಮಾತನ್ನು ನೀನು ಕೇಳಬೇಕು, ಎಂಗೇಜ್ಮೆಂಟ್ ಮುಗಿಯೋವರೆಗೂ ಕೂಡ ನೀನು ಈ ಸೀರೆಯಲ್ಲೇ ಇರಬೇಕು, ಯಾವುದೇ ಸೀರೆನ ಬದಲಾಯಿಸಬಾರ್ದು ಅಂತ ಹೇಳಿ ಸುಮಿತ್ರ ಅವ್ರು ಹೇಳ್ತಾರೆ. ಹಾಗೆ ದೀಪುನು ಕೂಡ ಕಣ್ಣಲ್ಲಿ ಸನ್ನೆ ಮಾಡಿ ಹೇಳಿದಾಗ, ದೀಪುನು ಕೂಡ ಹೌದು, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ಈ ಸೀರೆ ಬದಲಾಯಿಸಿದ್ರೆ ಅಂತ ಹೇಳ್ಕೊಂಡು ಕೋಪ ಮಾಡಿಕೊಂಡು ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡಾಗ, ಸೀರೆ ಬದಲಾಯಿಸೋದಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಇನ್ನೊಂದು ಕಡೆ ಸಿದ್ದು ಬಂದ್ಬಿಟ್ಟು ಸುಮ್ಮನೆ ಕೂತಿರ್ತಾನೆ. ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ದೀಪು ಬರ್ತಾಳೆ. ಫ್ರೆಂಡ್ ನೀನು ಇಲ್ಲಿದ್ದೀಯಾ, ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ ಅಂತ ಹೇಳಿ ಮಗು ಕೇಳುತ್ತೆ. ಅಂದರೆ ದೀಪು ಕೇಳ್ತಾಳೆ, ಫ್ರೆಂಡ್ ಎಂಗೇಜ್ಮೆಂಟ್ ಅಂದರೆ ಏನು, ಅದನ್ನು ನಿನಗೆ ಮಾತ್ರ ಯಾಕೆ ಮಾಡ್ತಾಯಿದ್ದಾರೆ, ನನಗೆ ಯಾಕೆ ಮಾಡ್ತಿಲ್ಲ ಅಂತ. ನನಗೂ ಕೂಡ ದೊಡ್ಡವಳಾದಮೇಲೆ ನನಗೂ ಮಾಡ್ತಾರಾ ಅಂತ ಹೇಳಿ ಈ ಮಗು ಅಂತ ಇರುತ್ತೆ. ದೀಪು ಹೇಳ್ತಾ ಇರ್ತಾಳೆ ಎಂಗೇಜ್ಮೆಂಟ್ ಬಗ್ಗೆ 108 ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಇನ್ನೂ ಇದು ನಾನು ಕೂಡ ದೀಪು ಹಾಗೆ ಚಿಕ್ಕವನಾಗಿ ಇದ್ದಿದ್ರೆ ನನಗೆ ಇಷ್ಟೊಂದು ಟೆನ್ಷನ್ ತಲೆನೋವು ಯಾವುದೇ ಇರ್ತಿರ್ಲಿಲ್ಲ ಅಂತ ಹೇಳಿ ಸಿದ್ದು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅವರ ಅಮ್ಮನೂ ಕೂಡ ಬರ್ತಾರೆ. ವಿಮಲಾ ಬಂದ್ಬಿಟ್ಟು, ದೀಪು ನೀನು ಇಲ್ಲಿದ್ದೀಯಾ, ಇಲ್ಲಿ ನಿಮ್ಮಮ್ಮ ಕರಿತಾ ಇದ್ಲು, ಆ ಮಗಳೇ ಅಲ್ಲಿಗೆ ಹೋಗು ಅಂತ ಹೇಳಿ ವಿಮಲಾ ಮಗುನ ದೀಪುನ ಅಲ್ಲಿಂದ ಕಳಿಸ್ತಾರೆ. ಸರಿ ಆಯಿತು ಫ್ರೆಂಡ್, ನಾನು ನಿನ್ನ ಎಂಗೇಜ್ಮೆಂಟ್ನ ನೋಡಬೇಕು ಫ್ರೆಂಡ್, ನೀನು ಬೇಗ ಅಂತ ಹೇಳಿಬಿಟ್ಟು ಈ ದೀಪು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಸಿದ್ದು ಯಾಕೆ ಇನ್ನೂ ಈ ರೀತಿ ಇದೆಯಾ, ಅಲ್ಲ ಎಲ್ಲರೂ ಕೂಡ ರೆಡಿಯಾಗಿ ಮಿಂಚ್ತಾ ಇದ್ದಾರೆ, ಎಲ್ಲರೂ ನೆಂಟರಿಸ್ರು ಬಂದಿದ್ದಾರೆ, ಇಷ್ಟೊತ್ತಾದರೂ ನೀನು ರೆಡಿನೇ ಆಗಿಲ್ವಲ್ಲ ಅಂತಂದರೆ, ಏನೋ ಇವತ್ತು ನಿನ್ನ ಎಂಗೇಜ್ಮೆಂಟ್ ಕಣೋ ಎದ್ದೋಗೋ ಅಂದಾಗ, ಅಲ್ಲ ಅಮ್ಮ ನನ್ನನ್ನು ಜ್ಯೋತಿಕಾ ಜೊತೆ ನನ್ನ ಎಂಗೇಜ್ಮೆಂಟ್ನ ಜ್ಯೋತಿಕನ ನಾನು ಹೆಂಡತಿಯಾಗಿ ನೋಡಬೇಕು ಅಂತಂದರೆ ನನಗೆ ಸಾಧ್ಯ ಆಗ್ತಾಯಿಲ್ಲ ಅಮ್ಮ, ಜ್ಯೋತಿಕಾ ಯಾವತ್ತೂ ಕೂಡ ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೂ ಕೂಡ ಅದನ್ನೇ ಹೇಳ್ತಾ ಇದ್ದೀಯ ನೀನು, ನಿನಗೆ ಇನ್ನೂ ಬೇಗ ಇನ್ನು ಬೇರೆ ಥರ ಹೇಗೆ ಅರ್ಥ ಮಾಡಿಸ್ಲಿ ನಾನು, ನಿಮ್ಮಮ್ಮ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಎಷ್ಟು ವರ್ಷ ಆಯಿತು, ನಿಮ್ಮ ಅಪ್ಪನಿಗೆ ಕೆಲಸ ಇಲ್ಲ, ನಿನಗೆ ಫಾರಿನಲ್ಲಿ ಇಟ್ಟು ಓದಿಸಿದ್ರು, ಇನ್ನು ನಿನ್ನ ತಂಗಿನೂ ಕೂಡ ಅಣ್ಣ ಓದಿಸ್ತಾ ಇದ್ದಾನೆ, ಅಣ್ಣ ಮಾಡಿರೋದು 1-2 ನಿಮಗೋಸ್ಕರ ಇವತ್ತು ನಾನು ಅಣ್ಣನ ಮಾತನ್ನು ಮೀರಿ ಇವತ್ತು ನೀನು ಜ್ಯೋತಿಕನ ಮದುವೆ ಆಗಲಿಲ್ಲ ಅಂತಂದರೆ ಅವರಿಗೆ ಎಷ್ಟು ನೋವಾಗುತ್ತೆ ಅನ್ನೋದಾದರೂ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಕಣೋ ಅಂತ ಹೇಳಿ, ನೀನು ನಿಮ್ಮ ಅಮ್ಮನ ಖುಷಿಯಾಗಿ ಇರಬೇಕು ಅಂತಂದರೆ ನೀನು ಎಂಗೇಜ್ಮೆಂಟ್ ಆಗಲೇಬೇಕು ಅಂತ ಹೇಳಿ ಕೇಳಬೇಕು ಕಣೋ, ನಮ್ಮ ಅಣ್ಣ ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಇಷ್ಟು ವರ್ಷ ಆದರೂ ಕೂಡ ನನ್ನನ್ನು ಕೆಲಸಕ್ಕೆ ಬಾರ್ದವಳು ಅಂತ ಹೇಳಿ ಎಂದೂ ಅವನು ಯೋಚನೆ ಮಾಡಿಲ್ಲ. ನಿಮ್ಮಿಬ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಇವತ್ತು ಈ ಮನೆ ಮಕ್ಕಳ ಥರನೇ ನೋಡಿಕೊಂಡು ಬೆಳೆಸ್ತಾ ಇದ್ದಾರೆ ಅಂಥದ್ರಲ್ಲಿ ನೀನು ಇವತ್ತು ಅವಳನ್ನು ಮದುವೆ ಅಂತಂದರೆ ಆಗಲ್ಲ ಅಂತಂದರೆ ಏನರ್ಥ, ಅವಳು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ನಿನ್ನನ್ನು ತುಂಬಾ ಇಷ್ಟಪಡ್ತಾಳೆ,
ನೋಡೋದಕ್ಕೂ ಕೂಡ ತುಂಬಾ ಮುದ್ದಾಗಿ ಇದ್ದಾಳೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಅವಳನ್ನು ಬೇಡ ಅಂತ ಹೇಳ್ತೀಯಲ್ಲ, ಇದನ್ನೆಲ್ಲ ನಮ್ಮ ಅಣ್ಣ ಅತ್ತಿಗೆಗೆ ತಡ್ಕೊಳ್ತಾರ? ಅವರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ಸುಮ್ಮನೆ ಇರ್ತೀನ? ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇದೆಯೇನೋ? ನೀನು ಈ ರೀತಿ ಇರೋದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಏನು ಮಾತಾಡ್ಕೊಳ್ತಾರೆ ಅನ್ನೋದು ನಿನಗೆ ಸ್ವಲ್ಪನಾದರೂ ಅರಿವಿದೆಯಾ? ಅಲ್ಲ, ಇವತ್ತು ನಿನ್ನ ಎಂಗೇಜ್ಮೆಂಟ್, ಇವತ್ತು ನೀನು ಖುಷಿಯಾಗಿಲ್ಲ ಅಂದರೆ ಹೀಗೆ ಯಾವಾಗ ನೀನು ಖುಷಿಯಾಗಿರ್ತೀಯಾ ಅಂತ ಹೇಳಿ ನೀನು ಒಪ್ಕೊಂಡಿಲ್ಲ ಅಂದರೆ ನನಗೆ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಸಿದ್ದುಗೆ ಬೇರೆ ಅವಕಾಶನೇ ಇರೋದಿಲ್ಲ. ಸರಿ ಆಯಿತು, ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿ ರೂಮ್ಗೆ ಬರ್ತಾನೆ. ಆಗ ಇನ್ನೊಂದು ಕಡೆ ತಾತ ಎಲ್ಲರೂ ಬಂದಿದ್ದಾರಾ ಅಂತ ಹೇಳಿ ಎಲ್ಲರನ್ನು ಮಾತಾಡಿಸ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಸಿದ್ದು ಇನ್ನೂ ರೆಡಿ ಆಗಿಲ್ವಾ, ಸಿದ್ದು ಬಂದಿಲ್ವಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಯಾಕಾದರೆ ಅಯ್ಯೋ ಅಣ್ಣ, ಈ ಕಡೆ ಜ್ಯೋತಿಕನೂ ರೆಡಿ ಆಗಿದ್ದಾರೆ, ಇನ್ನೇನೋ ಸಿದ್ದುನೂ ಕೂಡ ರೆಡಿಯಾಗಿ ಆಗ್ತಾನೆ ಅಂತಂದಾಗ ಹೋಗಿದ್ದಾನೆ ನೋಡಿ ಕರ್ಕೊಂಡು ಬರೋಗಮ್ಮ ಅಂತ ಹೇಳಿ ತಂಗಿನ ಇನ್ನೊಂದು ಕಡೆ ಸಿದ್ದು ಈ ಶಾರದಾ ಸೀರೆ ಇಟ್ಕೊಂಡು ಶಾರದನ ನೆನಪು ಮಾಡಿಕೊಂಡು ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ಮದುವೆ ಗಂಡು ಏನಪ್ಪ ಇನ್ನೂ ರೆಡಿ ಆಗಲಿಲ್ವೇನೋ ನೀನು? ಅಲ್ಲ ಕಣೋ, ಜ್ಯೋತಿಕಾ ಆಲ್ರೆಡಿ ರೆಡಿ ಆಗಿದ್ದಾಳೆ, ಹುಡುಗಿಯಾಗಿ ಅವಳು ರೆಡಿಯಾಗಿ, ಇನ್ನೂ ನೀನು ರೆಡಿ ಆಗಿಲ್ವೇನೋ? ನಿನ್ನ ಕತೆ ಅಂತ ಇವತ್ತು ನಿನ್ನ ಎಂಗೇಜ್ಮೆಂಟ್ ಕಣಪ್ಪ, ಮದುವೆ ಗಂಡು ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಆರತಿ, ನನಗೆ ಜ್ಯೋತಿಕನ ನನ್ನ ಹೆಂಡತಿ ಅಂತ ನೋಡೋದಕ್ಕೆ ನನಗೆ ಆಗ್ತಾಯಿಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿದಾಗ, ಏನೋ ಹೀಗೆ ಹೇಳ್ತಾ ಇದ್ದೀಯ ನೀನು? ಅವಳು ನಿನ್ನ ಗಂಡ ಅಂತ ಹೇಳಿ ಯಾವತ್ತೋ ಕನ್ಸಿಡರ್ ಮಾಡಿದ್ದಾಳೆ, ಅಂಥದ್ರಲ್ಲಿ ನೀನಿವತ್ತು ಇನ್ನೂ ಹೀಗೆ ಹೇಳ್ತಾ ಇದ್ದೀಯಲ್ಲೋ? ಏನೋ ಆಗಿದೆ ನಿನಗೆ. ನಿನ್ನ ಮನಸ್ಸಲ್ಲಿ ಹಾಗಿದ್ದರೆ ಯಾರಿದ್ದಾರೆ? ಅವಳಿಗೆ ಹೆಂಡತಿ ಸ್ಥಾನನ ಕೊಡೋದಕ್ಕೆ ಆಗ್ತಿಲ್ಲ ಅಂತಂದರೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರಿದ್ದಾರೋ? ಯಾರನ್ನ ಇಟ್ಕೊಂಡಿದ್ಯಾ ನೀನು ಅಂತ ಹೇಳಿ ಆರತಿ ಅವರು ಕೇಳ್ತಾ ಇರಬೇಕಾದ್ರೆ ಹಾಗೆ ತಿರುಗಿ ನೋಡ್ತಾರೆ. ಡೋರ್ ಕಡೆ ಈ ಕಡೆ ಶಾರದನು ಕೂಡ ಎಲ್ರಿಗೂ ಜ್ಯೂಸ್ ಕೊಡ್ತಾ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ಇದನ್ನೇನೋ ನೋಡ್ಕೊಂಡಿರ್ತಾನೆ ಸಿದ್ದು. ಏ ಅಣ್ಣ, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಆ ಕಡೆ ನೋಡ್ತಾ ಇದೆಯಲ್ಲ, ಏನು ನೋಡ್ತಾ ಇದೀಯಾ ಅಂತ ಹೇಳಿಬಿಟ್ಟು ಈ ಕಡೆ ಆರತಿನೂ ಕೂಡ ತಿರುಗಿ ನೋಡ್ತಾಳೆ. ಶಾರದಾ ಅವರು ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಅಣ್ಣ ಅಂತ ಹೇಳಿ ಕೇಳಿದಾಗ, ಹೌದು, ಈ ಸೀರೆನ ಜ್ಯೋತಿಕಾಗೆ ಅಂತ ಸೆಲೆಕ್ಟ್ ಮಾಡಿದ್ದೆ ಅಂತ ಹೇಳಿದಾಗ, ಇದನ್ನು ಯಾಕೆ ರಿಜೆಕ್ಟ್ ಮಾಡಿದ್ಲೋ ಗೊತ್ತಿಲ್ಲ, ಆದರೆ ಈ ಸೀರೆ ಶಾರದನಿಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಶಾರದಾ ಅವರು ಈ ಸೀರೆ ಅವರಿಗೆ ತುಂಬಾ ಚೆನ್ನಾಗಿ ಒಪ್ಪಿದೆ ಕಣೋ ಅಂತ ಹೇಳಿದಾಗ, ಹೌದು, ಯಾವುದು ಯಾರಿಗೆ ಸೇರಬೇಕು ಅಂತ ಇರುತ್ತೋ ಅದು ಅವರಿಗೆ ಸೇರುತ್ತೆ. ಯಾರು ಏನು ಪ್ರಯತ್ನ ಪಟ್ಟರೂ ಕೂಡ ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಸಿದ್ದು ಅವರು ಹೇಳ್ತಾ ಇರ್ತಾರೆ. ಆಗ ಅಪ್ಪ ಸಿದ್ದು, ಮಹಾರಾಜ ರೆಡಿಯಾಗಿ ಬಾ ಅಂತ ಹೇಳಿ ಏನು ಹೇಳ್ತಾ ಇದ್ದೀಯಾ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ ಕಣಪ್ಪ, ನೀನು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬಾ ಅಂತ ಹೇಳಿ ಈ ಕಡೆ ಎಲ್ಲರೂ ನಿನಗೋಸ್ಕರ ಆಚೆಗಡೆ ಕಾಯ್ತಾ ಇದ್ದಾರೆ ನೋಡು. ನಿನ್ನ ಪುರಾಣದ ಮಾತುಗಳನ್ನ ಕೇಳೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ, ನೀನು ಆದಷ್ಟು ಬೇಗ ರೆಡಿಯಾಗಿ ಬಂದರೆ ಸಾಕು. ಸಿದ್ದು ಮತ್ತು ಅಲ್ಲಿ ಜ್ಯೋತಿಕಾ ಇಬ್ಬರೂ ಕೂಡ ಎಂಗೇಜ್ಮೆಂಟ್ ನಾವೆಲ್ಲರೂ ಕಣ್ ತುಂಬ್ಕೊಳ್ತೀವಿ ಅಂತ ಹೇಳಿ ಅಲ್ಲಿಂದ ಕೈ ಮುಗಿತಾ ಇರ್ತಾರೆ. ಸರಿ ಆಯಿತು, ರೆಡಿ ಆಗಿಬಿಟ್ಟು ಬರ್ತೀನಿ, ಎರಡೇ ನಿಮಿಷ ಅಂತ ಹೇಳಿಬಿಟ್ಟು ಈ ಕಡೆ ಸಿದ್ದು ಅವರು ಕೂಡ ಹೇಳ್ತಾ ಇರ್ತಾರೆ. ಶಾರದನ ಮುಖನ ನೋಡಿದ ತಕ್ಷಣವೇ ಸಿದ್ದುಗೆ ಏನೋ ಒಂಥರ ಗೆಲುವು ಅಂತ ಅನ್ನಿಸ್ತಾ ಇರುತ್ತೆ. ಶಾರದನ ಮುಖದಲ್ಲಿ ಏನೋ ಒಂಥರ ಖುಷಿ, ಹಾಗೆ ಸಿದ್ದು ಮುಖದಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಪುರೋಹಿತರು ಕೂಡ ಹೇಳಿದ್ನಲ್ಲ, ಈ ಕಡೆ ಶಾರದಾ ಹಾಗೆ ಸುಮಿತ್ರಾ ಇಬ್ಬರೂ ಕೂಡ ತಂದು ಕೊಡ್ತಾ ಇರ್ತಾರೆ. ಅವರು ಹೇಳಿದಾಗೇನೆ ಎಲ್ಲ ಪೂಜೆನೂ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸುಮಿತ್ರಾ ಇದ್ದವಳು
ಅದೇನು ನೋಡು ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿಗೆ ಪಾರಿಜಾತ ಅವರು ಬರ್ತಾರೆ. ಶಾರದಾ ಬಾಮ ಇಲ್ಲಿ ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕರೀತಾರೆ. ಮತ್ತು ಕೈ ಇಟ್ಕೊಂಡು ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ಆಗಲೇ ಹಾಗೆ ಹೇಳಮ್ಮ ಏನಮ್ಮ ಅಂತ ಹೇಳಿದಾಗ, ಕೆಲಸ ಮಾಡು ಬರಸದಲ್ಲಿ ನಾನು ಹೇಳಿದ್ದನ್ನೇ ಮರ್ತೆ ಅಂತ ಅನಿಸುತ್ತೆ ಅಲ್ವಾ, ಹೇಳ್ದೆ ತಾನೇ ಸೀರೆ ಬದಲಾಯಿಸ್ಕೊಂಡು ಬಾ ಅಂತ. ಇನ್ನೂ ಯಾಕೆ ಬದಲಾಯಿಸ್ಕೊಂಡು ಬಂದಿಲ್ಲ ಅಂದಾಗ, ಅಮ್ಮ ಬದಲಾಯಿಸ್ಬೇಕು ಅಂತಲೇ ಹೋದೆ, ಆದರೆ ಸುಮಿತ್ರಾ ಅಮ್ಮ ಅವರು ನನ್ನನ್ನು ತಡೆದ್ರು. ಈ ಸೀರೆನ ನೀನು ಯಾವುದೇ ಕಾರಣಕ್ಕೂ ಫಂಕ್ಷನ್ ಮುಗಿಯೋವರೆಗೂ ತೆಗಿಬಾರ್ದು ಅಂತ ಹೇಳಿ ನನಗೆ ಆಜ್ಞೆ ಮಾಡಿದಾರಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ನಿನಗೆ ಅವಳು ಹೇಳಿರೋ ಮಾತು ಮಾತ್ರ ಆಜ್ಞೆ ಅಂತ ಅನಿಸುತ್ತೆ, ಆದರೆ ನಾನು ಹೇಳಿರೋ ಮಾತು ನಿನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ, ಸರಿ ಬೇಡ ಬಿಡು. ಎಲ್ಲ ಗಂಡಸರು ಕೂಡ ನಿನ್ನನ್ನು ಹೇಗೆ ನೋಡ್ತಾ ಇದ್ದಾರೆ ಗೊತ್ತಾ, ಗಂಡ ಬಿಟ್ಟವಳು ಯಾವ ರೀತಿ ಮಿಂಚ್ಕೊಂಡು ಓಡಾಡ್ತಿದ್ದಾಳೆ, ಯಾವ ರೀತಿ ಓಡಾಡ್ತಾ ಇದ್ದಾಳೆ ನೋಡು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸರಿ ಬಿಡು, ಹಾಗೆ ಮಾತಾಡ್ಕೊಳ್ಳಿ, ನಿನಗೂ ಕೂಡ ಅದೇ ಬೇಕಾಗಿರೋದು ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಈ ರೀತಿ ಚುಚ್ಚಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಈ ಮಾತಿಂದ ಈ ಕಡೆ ಶಾರದನ ಮನಸ್ಸಿಗೂ ಕೂಡ ತುಂಬಾ ಆಗ್ತಾ ಇರುತ್ತೆ. ಎಂಗೇಜ್ಮೆಂಟ್ ನಡೀತಾ ಇರುತ್ತೆ. ಒಬ್ರಿಗೊಬ್ರು ಹೆಂಗಸರು ಬದಲಾಯಿಸ್ಕೊಳ್ತಾ ಇರ್ತಾರೆ. ಹಾಗೆ ಇನ್ನೇನು ಇದರಲ್ಲಿ ಕೂಡ ಬದಲಾಯಿಸಬೇಕು. ಇನ್ನು ಅಷ್ಟರಲ್ಲೇ ಶಾರದಾ ಸೀರೆಗೆ ಬೆಂಕಿ ಬೀಳುತ್ತೆ. ಅದೇ ತಕ್ಷಣಕ್ಕೆ ಸಿದ್ದು ಅವರು ಅದನ್ನು ನೋಡಿಬಿಟ್ಟು ಅಲ್ಲಿಗೆ ಅಂತಹ ಬೆಡ್ಶೀಟನ್ನು ತಗೊಂಡು ಓಡ್ಕೊಂಡು ಹೋಗಿ ಬೆಂಕಿಯನ್ನು ಆರಿಸ್ತಾ ಇರ್ತಾರೆ. ಆಗ ಪುರೋಹಿತರು, ಇಲ್ಲ ಈ ರೀತಿ ಅಪಶಕುನ ಆಗಿದೆ ಅಂತ ಅಂದರೆ ಇದು ಸರಿ ಹೋಗೋದಿಲ್ಲ, ಇನ್ನೊಂದು ಮುಹೂರ್ತ ಇದನ್ನು ನೋಡಿ ನೀವು ಅವತ್ತು ಮಾಡೋದು ಒಳ್ಳೆಯದು ಅಂತ ಹೇಳಿ ಇದನ್ನು ಹೇಳ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.